ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸ್ತಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ದನಿಯ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಲಕ್ಷ್ಮೀ. ಗುರುಗಳಿಗೆ ನೀವು ಕುಡಿತೀರಲ್ರಿ, ಟ್ರೈ ಮಾಡಿ ಗಂಟೆ ಕೆಟ್ಟೋಗಿ. ನಮ್ಮಮ್ಮ ನೀ ಸೌಭಾಗ್ಯ. ಇಲ್ಲ ಇಲ್ಲ ಯಾಕ ಇಲ್ಲ 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 ಲಕ್ಷ್ಮಿಗೆ ಹೊಡಿತಾ ಇದೆ ನೀವು. ಇಷ್ಟು ಜನ ಇದ್ದೀರಲ್ಲ, ಯಾರು ಇಲ್ವಾ ಈ ಶಿಷ್ಯರು? ಎಲ್ಲ ಕಲಿತಾ ಎಲ್ಲಿ ಸಾಪಾಸದಲ್ಲಿ ಪಾಪ ರಫೀಕು ಗುರುಗಳೇ, ನಿಮ್ಮ ಕೈಲಿ ಆಗ್ತಾ ಇಲ್ಲ, ಗಂಟ್ಲು ಇಟ್ಕೊಂಡ್ಬಿಟ್ಟಿದೆ ನಿಮಗೆ. ಪುರಂದರ ವಿಠಲ ಬರ್ಬೇಕಯ್ಯ, ಅರ್ಧದಲ್ಲಿ ನಿಲ್ಸಂಗಿಲ್ಲ. ಗುರುಗಳು ಮರ್ಯಾದೆ ಉಳಿಸೋ ಪಾಪ, ಗಂಟ್ಲು ಕೆಟ್ಟೋಗಿದೆ ಅವ್ರಿಗೆ. ಅಡ್ತೇನೆ ಕೂತ್ಕೊಳ್ಳಿಲ್ಲ. ಆಶೀರ್ವಾದ ತಗೋ, ಗುರುಗಳು ಆಶೀರ್ವಾದ ತಗೊಂಡು ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಬಾರಮ್ಮ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ಮ ಮಂಧಾಯಿಸ್ತ್ರೇ ಗೋರೆ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ಮ ಮಂಧಾಯಿಸ್ತ್ರೇ ಗೋರೆ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. वाह वाह, बहुत अच्छा, वाह बहुत, क्या बजाते हैं, वाह वाह वाह. ಹೆಜೆದು ಮೇಲೆ ಹೆಜೆದು ಇಟ್ಬಿಟ್ಟಿ, ಶಬಾಷ್. ಹೆಜೆದು ಮೇಲೆ ಹೆಜೆದು ಇಟ್ಬಿಟ್ಟಿ, ಗೆಜೆದು ಖಾಲಿಂದು ಸಬ್ ಖಾ ಮಾಡ್ಬಿಟ್ಟಿ. ಹೆಜೆದು ಮೇಲೆ ಹೆಜೆದು ಇಟ್ಬಿಟ್ಟಿ, ಗೆಜೆದು ಖಾಲಿಂದು ಸಬ್ ಖಾ ಮಾಡ್ಬಿಟ್ಟಿ. ಸಜ್ಜಂದು ಸಾಧು ಪೂಜೆದು ಠೇಮಿಗೆ, ಸಜ್ಜಂದು ಸಾಧು ಪೂಜೆದು ಠೇಮಿಗೆ, ಮಜ್ಜಿಗೆಯೊಳಗಿಂದು ಮಖಂದು ರಂಗೆ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ನಮ್ಮ ಮಂಧಾಯಿಸ್ತ್ರೇ ಗೋರೆ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. ಬಾ ಶಕ್ಕರ್ಗೆ ತುಪ್ಪ ಹಾಲೊಳಗೆ ಬೆರೆಸ್ಬಿಟ್ಟಿ, ಶಬಾಷ್. ಶಕ್ಕರ್ಗೆ ತುಪ್ಪ ಹಾಲೊಳಗೆ ಬೆರೆಸ್ಬಿಟ್ಟಿ, ಶುಕ್ರವಾರಂದು ನಮಾಜ್ದು ಠೇಮಿಗೆ, ಲಕ್ಷ್ಮೀ ಬಾರಮ್ಮ,
ಬೆಳಗ್ಗೆ ತುಪ್ಪ ಕಾಲೊಳಗೆ ಬೆಸ್ಬಿಟ್ಟಿ ಶುಕ್ರವಾರಂದು ನಮಾಜ್ದು ಟೈಮಿಗೆ ಅಚ್ಚೆದು ಒಳಗೆ ಹಳದು ರಂಗಂದು ಚೊಕ್ಕಪುರಂಧರ್ದು ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ ವಿಠಲಂದು ಬೇಗಂ 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 ವಿಠಲಂದು ಬೇಗಂ 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 ವಿಠಲಂದು ಬೇಗಂ ವಿಠಲಂದು ಬೇಗಂ ಲಕ್ಷ್ಮೀ ಔ ಔ ಔ ಔ ಅಮ್ಮ ತಾಯೇ ಅಮ್ಮ ಏನು ಹೆಂಗಸು ನಾನು ಭಿಕ್ಷನ್ ಮಾಡ್ಕೊಂಬಿಟ್ಟಲ್ಲ ಅಮ್ಮ ತಾಯೇ ನಮಸ್ಕಾರ ಅಮ್ಮ. ಓ ನಮಸ್ಕಾರ ನಮಸ್ಕಾರ ಭಿಕ್ಷಕದವರು ಅನ್ಕೊಂಡು ನಾನು ಮುಂದೆ ಹೋಗಿನ್ಬಿಟ್ಟೆ ಏನು ತಪ್ಪು ತಿಳ್ಕೊಳ್ಬೇಡಿ. ಆ ಥರ ಕೂಗಿದ್ರೆ ಯಾರೋ ಹೊರಗೆ ಬರ್ತಾರೆ ಅಂತ ನಾನು ಹಾಗೆ ಕೂಗಿದೆ ತಾಯಿ. ನಾನು ಸೆನ್ಸಸ್ ಆಫೀಸಿಂದ ಬಂದಿದ್ದೀನಿ. ನಿಮ್ಮ ಮನೆ ವಿವರ ಎಲ್ಲ ಹೇಳಿದ್ರೆ ಬರ್ಕೊಂಡು ಹೋಗ್ತೀನಿ ತಾಯಿ. ಹಾ ಕೇಳಿ. ಹಾಂ ಹೇಳಿ ಆಯ್ತಮ್ಮ. ಹಾಂ ನಿಮ್ಮ ಹೆಸರೇನು ತಾಯಿ? ನನ್ನ ಹೆಸರು ಕೃಷ್ಣವೇಣಮ್ಮ ಅಂತ. ಕೃಷ್ಣವೇಣಮ್ಮ, ಬಹಳ ಮುದ್ದಾಗಿದೆ ತಾಯಿ ಹೆಸರು ಕೃಷ್ಣವೇಣಮ್ಮ. ನೋಡಪ್ಪ, ಮುದ್ದೋಗಿದ್ದು ಅದೆಲ್ಲ ನಿಮಗ್ ಬೇಡ. ಏನ್ ಬೇಕೋ ಅದನ್ನ ಮಾತ್ರ ತಿಳ್ಕೊಂಡು ಹೋಗಿ ಅಷ್ಟೇನೆ. ಆಯ್ತು, ಚೆನ್ನಾಗಿದೆ ಅಂತ ಹೇಳಿದ್ರೆ ಕಷ್ಟ ಆಗಿನ ಕಾಲದಲ್ಲಿ ಆತಿಥ್ಯ ಆಗ್ಬಿಟ್ಟೆ. ಹಾಂ ನೀವು ಮಕ್ಕಳೆಷ್ಟು ತಾಯಿ? ಇಬ್ರು, ಒಂದ್ ಗಂಡು ಒಂದ್ ಹೆಣ್ಣು. ಆಹಾ, ಕುಟುಂಬ ಯೋಜನೆ ಬಹಳ ಅಚ್ಚುಕಟ್ಟಾಗಿದೆ. ನೋಡಪ್ಪ, ಕುಟುಂಬ ಯೋಜನೆ ಮಾಡಿರೋದು ನಾನು, ನಮ್ಮ ಯಜಮಾನ್ರು. ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಆಯ್ತು ತಾಯಿ. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾ ಇದ್ದಾರಮ್ಮ? ನಮ್ಮ ಯಜಮಾನ್ರು ಸಂಗೀತ ಮೇಷ್ಟ್ರು ಆಗಿದ್ದಾರೆ. ಸಂಗೀತ ಮೇಷ್ಟ್ರು, ಪರವಾಗಿಲ್ಲ. ಸರಿ ಮ ಗರಿ ಸರಿ ಗರಿ ಸಾಕು ಸಾಕು ಸಾಕು, ಮುಂದೆ ಕೇಳಿ. ನಿಮ್ಮ ಯಜಮಾನ್ ಹೆಸರು ಹೇಳ್ತೀರಾ ತಾಯಿ? ಪಕ್ಕದ ಮನೆಯವ್ರನ್ನ ಕೇಳಪ್ಪ. ಏನಿದು ಹಾಗೆಲ್ಲ ಪಕ್ಕನ ಕೇಳಬಾರ್ದಮ್ಮ, ನೀವೇ ಹೇಳ್ಬೇಕಮ್ಮ. ಅಟಿಸ್ಕೊಂಡ್ ಬಂದ್ಬಿಡ್ತಾರ ಅವರು. ಅಯ್ಯೋ 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 ಅಯ್ಯೋ, ನಾನು ನಮ್ಮ ಯಜಮಾನ್ರ ಹೆಸರು ಹೇಳಕ್ಕಾಗತ್ತೆಯೇ? ತಾಯಿ ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು. ನಾನೇನಾದ್ರೂ ನಮ್ಮ ಯಜಮಾನ್ರ ಹೆಸರು ಹೇಳಿದ್ರೆ ಅವ್ರ ಆಯಸ್ ಕಡಿಮೆ ಆಗ್ಬಿಡುತ್ತಪ್ಪ. ನಾನು ಇದನ್ನ ಬರ್ಕೊಂಡು ಹೋದ್ರೆ ನನ್ನ ಸರ್ವಿಸ್ ಕಡಿಮೆ ಮಾಡ್ಬಿಡ್ತಾರೆ. ದಯವಿಟ್ಟು ಹೇಳಿ ತಾಯಿ. ಹೌದಲ್ವಾ? ಏನ್ ಮಾಡೋದು? ಹಾ, ಮೇಲ್ಕೋಟೆ ಮೇಲಿನ ದೇವ್ರ ಹೆಸರು ನಮ್ಮ ಯಜಮಾನ್ರ ಹೆಸರು. ಅಯ್ಯಯ್ಯೋ, ಮೇಲ್ಗಡೆ ಯಾಕಪ್ಪ ನೋಡ್ತಾ ಇದ್ದೀರಾ? ಮೇಲ್ಕೋಟೆ ಎಲ್ಲಿದೆ ಅಂತ ಮ್ಯಾಪ್ ಹುಡುಕ್ಬೇಕು, ಆಮೇಲೆ ದೇವ್ರು ಯಾವ್ದು ಅಂತ ಹುಡುಕ್ಬೇಕು ನಾನು. ಅಲ್ಲಪ್ಪ, ಹಣೆ ಮೇಲೆ ಅಷ್ಟು ದೊಡ್ಡ ನಾಮ ಇಟ್ಕೊಂಡಿದ್ದೀರಾ, ಗೊತ್ತಾಗ್ತಿಲ್ವೇ ಹೆಸರು? ಅಲ್ಲ ತಾಯಿ, ನಾಮ ಹಾಕಿದವ್ರಿಗೆಲ್ಲ ಮೇಲ್ಕೋಟೆ ಗೊತ್ತಿರ್ಬೇಕೆ ತಾಯಿ? ನಮ್ಮ ವಂಶ ಪರಂಪರೆವಾಗಿ ಬಂದಿರೋ ನಾಮ ಹಾಕೋ ಪದ್ಧತಿ ನಾನು ಹಾಕಿದ್ದೀನಿ ಅಷ್ಟೇ ತಾಯಿ. ಸರಿ, ನಾನು ಗುರ್ತು ಹೇಳ್ತಾ ಬರ್ತೀನಿ, ಅದನ್ನ ನೋಡಿ ನಮ್ಮ ಯಜಮಾನ್ರ ಹೆಸರು ತಿಳ್ಕೊಳ್ಳಿ. ಇವಾಗ ನಾನ್ ನಿಮ್ಮ ಯಜಮಾನ್ಸ ಗುರುತ್ನಲ್ಲಿ ಪತ್ತೆ ಮಾಡ್ಬೇಕು. ಹೌದು, ನಾನು ಹೇಳ್ಬಾರ್ದಲ್ಲ, ಅದಕ್ಕೆ ಹೇಳಿ ಮಾ. ನಮ್ಮ ಮನೆಗ್ ಬರ್ತಾ ಮುಂದೆ ಏನ್ ನೋಡಿದ್ರಿ? ಒಂದ್ ಕತ್ತೆ ನಿಂತಿತ್ತು ತಾಯಿ. ಕತ್ತೆ ಬಿಟ್ಟು ಮುಂದೆ ಬಾಪ. ಒಂದ್ ನಾಯಿ ಮಲ್ಕೊಂಡಿತ್ತಮ್ಮ. ಅಯ್ಯೋ, ಕತ್ತೆ ನಾಯಿ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ವಾ? ಅದು ಬಿಟ್ಟು ಮನೆ ನಿಮ್ಮನೆ- ಮುಂದೆ, ಮನೆ ಮುಂದೆ. ಮುಂದ ನನ್ ಮುಂದೆ ಅಲ್ಲಪ್ಪ, ಮನೆ ಮುಂದೆ. ಮನೆ ಮುಂದ ಅಲ್ಲಿಂದ ಹಾ ಒಂದು ಗುಂಡಿ ಇತ್ತಮ್ಮ. ಹಾ, ಗುಂಡಿಗೆ ಇನ್ನೊಂದು ಹೆಸರು ಇದೆಯಲ್ಲ, ಅದೇನಪ್ಪ? ಗುಂಡಿಗೆ ಇನ್ನೊಂದು ಹೆಸರು ಏನಿರುತ್ತೆ ತಾಯಿ? ಗುಂಡಿ ಅಲ್ಲಪ್ಪ, ಇನ್ನೊಂದು ಹೆಸರು, ಸ್ವಲ್ಪ ಯೋಚನೆ ಮಾಡಿ. ಚರಂಡಿ. ಆ ಚರಂಡಿ ಅಯ್ಯಯ್ಯೋ, ಚರಂಡಿ ಅಂತ ಯಾರಾದ್ರೂ ಹೆಸರು ಇಟ್ಕೋತಾರಾ? ಏನೋ ವಂಶ ಇರ್ಬೋದು, ಗೊತ್ತಿಲ್ಲ ತಾಯಿ. ಇಲ್ಲಪ್ಪ, ಅದ್ರದ್ದು ಮೊದಲನೇ ಅಕ್ಷರ ಚ ಇಂದ ಶುರುವಾಗುತ್ತೆ. ಮೇಲ್ಕೋಟೆ ಮೇಲಿನ ದೇವರ ಹೆಸರು ನಮ್ಮ ಯಜಮಾನ್ರ ಹೆಸರು. ಚ ಇಂದ ಶುರುವಾಗುತ್ತೆ, ಮೇಲ್ಕೋಟೆ ಮೇಲಿಂದ. ಒಳ್ಳೆ ಮೇಲ್ಕೋಟೆ ಪ್ರಾಣ ತಿಂತ ಇದೆ ನನಗೆ ಅದು. ಇವ ನನ್ನ ಹೆಸರಲ್ಲೇ ಹೇಳ್ತಾ ಬರ್ಬೇಕೆ? ಹಾ ಹೌದು, ದೇವರ ಹೆಸರು ಹೇಳ್ತಾ ಬಾಪ, ಅದ್ರಲ್ಲಿ ನಮ್ಮ ಯಜಮಾನ್ರ ಹೆಸರು ಸಿಕ್ಕತ್ತೆ. ಚಂದ್ರಶೇಖರ ಅಲ್ಲ. ಚಂದ್ರಮೌಳಿ ಅಲ್ಲ. ಚಂದ್ರಕಾಂತ ಅಲ್ಲಪ್ಪ. ಚಕ್ರವರ್ತಿ ಅಲ್ಲ. ಚಕ್ರಪಾಣಿ ಅಲ್ಲ. ಚಿನ್ನಪ್ಪ ಅಲ್ಲಪ್ಪ. ಅಲ್ಲಪ್ಪ. ಅಯ್ಯಯ್ಯಯ್ಯಯ್ಯೋ. ಅಲ್ಲಪ್ಪ ಅಂತ ಯಾರಾದ್ರೂ ಹೆಸರು ಇಟ್ಕೊಳ್ತಾರೇನಪ್ಪ? ಇಟ್ಕೋಬಹುದು ತಾಯಿ. ಅಯ್ಯೋ ರಾಮ. ಚಾಂದ್ ಖಾನ್. ಆ? ಚಾಂದ್ ಖಾನ್. ಚಾಂದ್ ಖಾನ? ಹಾ. ನನ್ನ ಹೆಸರು ಕೃಷ್ಣವೇಣಮ್ಮ ಅಂತ. ಅದೆರಡಕ್ಕೂ ಸರಿ ಹೋಗುತ್ತಾ? ಇಲ್ಲ, ಹೊಂದಾಣಿಕೆನೇ ಆಗಲ್ಲ ಅದು. ಮತ್ತೆ ಛತ್ತರ್ ಸಿಂಗ್. ಯಾಕೆ? ಗಬ್ಬರ್ ಸಿಂಗ್ ಅಲ್ವಾ? ಚಾ ಬರ್ಲೇ ಇರಲ್ಲ ಛತ್ತರ್ ಸಿಂಗ್ ಅಂತೆ. ತಾಯಿ. ಚಪರಾಸಿ.
ಅದು ಹೆಸರಲ್ವೇ ತಾಯಿ ಚಪರಾಸಿ. ನೋಡಪ್ಪ, ಸರಿಯಾಗಿ ತಿಳ್ಕೊಂಡು ಬರ್ಕೊಳ್ಳೋ ಆಗಿದ್ರೆ ಬರ್ಕೋ, ಆಯ್ತು. ಇಲ್ಲ ಅಂದ್ರೆ ನನಗೆ ಕೆಲಸ ಇದೆ, ಒಳಗಡೆ ಹೋಗ್ಬೇಕು. ಆಯ್ತಮ್ಮ, ಇನ್ನು ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಯಾವ್ದಾದ್ರು ಪದಾರ್ಥಗಳ ಹೆಸರು ಹೇಳ್ತೀನಿ, ಅದ್ರಲ್ಲಿ ಏನಾದ್ರು ಗುರ್ಸಿದೆ ಹೇಳಿ ತಾಯಿ ನೀವು. ಸರಿ, ಪ್ರಯತ್ನ ಪಡು. ಹೇಳ ಚಾಪೆ, ಆ? ಚಾಕು, ಆ? ಚೂರಿ, ಏನಪ್ಪ ಚಟಾಕಿ, ಚಟಾಕಿ? ಏನಿದು, ಏನ್ ಮಾತಾಡ್ತಿದ್ಯಾ? ಛಮ್ ಛಮ ಛಮ್, ಅಲ್ಲ. ಚಂದ್ರಹಾರ, ಅಲ್ಲಪ್ಪ. ಚಟ್ಟ. ಆ? ಪದಾರ್ಥ ಅಲ್ವೇ ತಾಯಿ ಅದು? ಚಟ್ಟ ಅಂತ ಏನಾದ್ರು ಇಟ್ಕೋತಾರ ಹೆಸರನ್ನ? ಪದಾರ್ಥ? ಅಯ್ಯೋ ಅಲ್ಲ ಅಲ್ಲ ಅಲ್ಲ, ಚಪ್ಲಿ. ನಮ್ಮ ಯಜಮಾನ್ರನ್ನ ಚಪ್ಲಿ ಹೋಲಿಸ್ತೀನೋ? ಮಾಡ್ತೀನಿ ನಿನ್ ಮುಖಕ್ಕೆ ಮಂಗ್ಲಾರ್ತಿ. ಇಂದ್ರಮ್ಮ, ನಗರಕ್ಕೆ ಬಂದಾಗ ನರಕ ಬೀದು ಎನಿಸಿದಾಗ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ನಗರಕ್ಕೆ ಬಂದಾಗ ನರಕವಿದು ಎನ್ನಿಸಿದಾಗ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. BTSಗೆ ಕಾಯುವಾಗ ಬಸ್ಸಿನಲ್ಲಿ ನೇತಾಡುವಾಗ, BTSಗೆ ಕಾಯುವಾಗ ಬಸ್ಸಿನಲ್ಲಿ ನೇತಾಡುವಾಗ, ಬಸ್ಸು ಬರದಿರೆ ರಿಕ್ಷಾದಲ್ಲಿ ಕುಕ್ಕಿ ಕುಕ್ಕಿ ಎಳೆಯುವಾಗಲೂ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ಆಫೀಸ್ ಕೆಲಸ ಹೆಚ್ಚಿದಾಗ ಬಾಸು ಬೈದು ತೆಗಳಿದಾಗ, ಸಂಬಳ ಬರಲು ತಡವೇ ಆಗಿ ಸಾಲಕ್ಕೆ ಕೈ ಚಾಚುವಾಗಲೂ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ಹಾದಿ ಬೀದಿ ತಿರುಗುವಾಗ, ರೋಡು ಕ್ರಾಸ್ ಮಾಡುವಾಗ, ಹಾದಿ ಬೀದಿ ತಿರುಗುವಾಗ, ರೋಡು ಕ್ರಾಸ್ ಮಾಡುವಾಗ, ವಾಹನಗಳು ಹೊಗೆಯನುಗುಳಿ ಉಸಿರ ಕಟ್ಟಿ ಒದ್ದಾಡುವಾಗಲೂ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ನಲ್ಲಿ ನೀರು ಬಾರದಾಗ ಕರೆಂಟು ಕಣ್ಣು ಮುಚ್ಚಿದಾಗ, ನಲ್ಲಿ ನೀರು ಬಾರದಾಗ ಕರೆಂಟು ಕಣ್ಣು ಮುಚ್ಚಿದಾಗ, ರೇಷನ್ ಅಂಗಡಿ ಕ್ಯೂನಲ್ಲಿ ನಿಂತು ಸೀಮೆ ಎಣ್ಣೆಗೂ ಪರದಾಡುವಾಗಲೂ ಕೃಷ್ಣಾಯನ ಬಾರದೆ, ಕೃಷ್ಣಾಯನ ಬಾರದೆ. ಕೃಷ್ಣ ಕೃಷ್ಣ ಕೃಷ್ಣ. ಯಾವ ಕೃಷ್ಣ? ಯಸ್ಯಂ ಕೃಷ್ಣ, ಯಸ್ಯಂ ಕೃಷ್ಣ, ಯಸ್ಯಂ ಕೃಷ್ಣಾಯನ ಬಾರದೆ. ನೋಡೋಣ ಬಸಪ್ಪನ ಭಾಷಣ. ರೇ ನಾರಾಯಣರಾವ್, ಎಲ್ಲ ರೆಡಿ ಮಾಡ್ರಪ್ಪ, ಹಾರ ಅದೆಲ್ಲ ಬರ್ತಾರಪ್ಪ. ಬಸಪ್ಪನವ್ರು ಬರ್ತಾ ಇದ್ದಾರಾ ನೋಡ್ರಿ. ರೇ ನಾರಾಯಣರಾವ್ ಬನ್ರಿ ಇಲ್ಲಿ ನೋಡಿ. ಬಸಪ್ಪನವರು ಮಾತಾಡೋದಕ್ಕೆ ಪಾಪ ಬರಲ್ಲ ಅವ್ರಿಗೆ, ಭಾಷಣ ಮಾಡೋ ಹುಚ್ಚು. ನೀವು ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಚುಡಾಯಿಸ್ಕೊಂಡು ಕಿಚಾಯಿಸ್ಕೊಂಡು ಅವ್ರು ಮಾಡೋದಕ್ಕೆ ತೊಂದರೆ ಕೊಡ್ಕೊಡುದು. ನೋಡಿ, ನಾ ಸುಮ್ಮನೆ ಮಾತಾಡಲ್ಲ. ಹಾ, ಸುಮ್ಮನೆ ಮಾತಾಡೋದೇ ಇಲ್ಲ. ಹಾಗಾದ್ರೆ ನೀವು ಮಾತಾಡಬಾರ್ದು. ಹಾ ಸರಿ. ಬಸಪ್ಪನವ್ರು ಬಂದ್ರೆ ನೋಡ್ರಪ್ಪ. ಬಂದ್ರೆ ರೇ ಎಲ್ರಿ ಎಲ್ಲಪ್ಪ ಹೋಗ್ತೀರಲ್ಲ. ಬರ್ಬೇಕು ಬಸಪ್ಪನವರು. ಬನ್ನಿ 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 ಶರಣ. ಹಾ ಬನ್ನಿ ಕೂತ್ಕೊಳ್ಳಿ. ಬೈಕ್ ಏನಪ್ಪ ನೀವು ಏನು ಅಷ್ಟು ಗೊತ್ತಾಗಲ್ಲೇನ ನಿಮ್ಗೆ? ಕೂತ್ಕೊಳ್ರಪ್ಪ. ಯಾರು ಯಾಕೆ ತೊಂದರೆ ಕೊಡಿ, ನನ್ನ ಮೇಲೆ ಕಂಡುಬಿಡ್ತೀವಿ ಮಾಡಿ ಕಂಡುಬಿಡ್ತೀನಿ. ಬಸಪ್ಪನವ್ರೆ, ಸಭೆನ ಪ್ರಾರಂಭ ಮಾಡ್ಬೋದಲ್ಲ? ಶುರು ಮಾಡಿ. ಎಲ್ಲ ಬಂದವ್ರಲ್ವಾ? ಹಾ ಎಲ್ಲ ಬಂದಿದ್ದಾರೆ. ಶುರು ಮಾಡಿ ಟೈಮ್ ಆಯ್ತು. ಹಾ
ಮಹನೀಯರೇ ಮತ್ತು ಮಹಿಳೆಯರೇ, ಇವತ್ತು ತಮಗೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಸಭೆಗೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಸಾವ್ಕಾರ್ ಬಸಪ್ಪನವರಿಗೆ ನೀವೇ ಕೂತ್ಕೊಳ್ಳಿ. ಇನ್ಯಾರು ನೀವೇ ಕೂತ್ಕೊಳ್ಳಿ. ನೀವೇ ಕೂತ್ಕೊಳ್ಳಿ. ಶ್ರೀಯುತ ಬಸಪ್ಪನವ್ರನ್ನ ನೀವೇ ರೀ ಕೂತ್ಕೊಳ್ರಿ ರೀ. ಶಿಖಾಮಣಿ ಅವ್ರ ಹೆಸರು ಬೇಡಿ, ಮಧ್ಯೆ ಓಡ್ಬಿಡ್ತಾವ್ರು. ಕೂತ್ಕೊಳ್ಳಿ. ಆಯ್ತು. ಇವರನ್ನ ಈ ಪುಷ್ಪಮಾಲಿಕೆಯನ್ನು ಅವರಿಗೆ ಅರ್ಪಿಸೋದ್ರ ಮೂಲಕ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ಗೌರವವನ್ನು ಸೂಚಿಸೋದ್ರ ಮೂಲಕ ಈ ಪುಷ್ಪಮಾಲಿಕೆಯನ್ನು ಅವರಿಗೆ ಅರ್ಪಿಸ್ತಾ, ಬಸಪ್ಪನವ್ರೆ ನೀವು ತಟ್ಟಬೇಡ್ರಿ. ನಿಮ್ಗೆ ಹಾಕಿ ತಟ್ತಾರೆ ಜನ, ನೀವ್ಯಾಕೆ ತಟ್ಕತ್ತೀರಾ? ನಾವೆಲ್ಲ ಹಂಗೆ ಸ್ವಸಹಾಯ ಪದ್ಧತಿ, ನಾವೇ ಹಾಕೊಂಡು ನಾವೇ ಹೊಡ್ಕೊಂತೀವಿ. ಬಹಳ ಒಳ್ಳೇದು, ಬಹಳ ಒಳ್ಳೇದು. ಈಗ ಮಾನ್ಯ ಬಸಪ್ಪನವರು ನಮ್ಮ ಆತ್ಮೀಯ ಗೆಳೆಯರಾದಂತಹ ಭೂಪಾಲ್ ರಾಯರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾಮ, ಇದು ಅದಲ್ಲ ನಾಯಣಪ್ಪ. ಇಟ್ ಈಸ್ ನಾಟ್ ನಿಕ್ಕರ್, ಅಂದ್ರೆ ಟ್ರೌಸರ್. ನೋ ಓನ್ಲಿ ಕೋಲ್ಡ್ ವಾಟರ್. ರಾಮ, ಕೋಲ್ಡ್ ವಾಟರ್ ಅಂತ ಕಣ. ಅಯ್ಯೋ ಹಂಗೆಲ್ಲ ತಟ್ಬೇಡ್ರಿ, ಕೆಟ್ಟೋಗುತ್ತೆ ಅದು, ತಟ್ಟಬಾರ್ದು. ನೋ ಮೈ ಕೈ ಚೆಸ್ಟ್. ಇದು ಮೈ ಟೆಸ್ಟಿಂಗ್ ಬಂದಿರೋ ರೋಗ. ಇದೇನಿದು ಒಂದೇ ಸರ್ತಿ ಗುಡುಗು ಮಿಂಚು ಸಿಳ್ಳು ಆರ್ಭಟ ಎಲ್ಲ. ಮೆಲ್ಲಿಗೆ ಮಾತಾಡು. ಜಾಸ್ತಿ ನನಗೇನೋ ಗೊತ್ತು, ಕ್ಲಚ್ ಬಿಟ್ಟು ಗೇರ್ ಹಿಡಿತಾನೆ ಮುಂದೆ ಮಾತಾಡ್ಬಿಟ್ಟೆ. ಲಾಡೀಸ್ ಅಂಡ್ ಜಾಯಿಂಟ್ಮೆಂಟ್. ಜಾಯಿಂಟ್ಮೆಂಟ್ಸ್ ಅಂದ್ರೆ ಆಯಿಂಟ್ಮೆಂಟ್ ತಮ್ಮ, ಜಾಯಿಂಟ್ಮೆಂಟ್. I am speaking English piece. This Puspagandayara, Sikamani, Gokal Rao, that Nani Rama. ರೇ ಬಸಪ್ಪನವರೇ, ನೀವು ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರಿ, ಇಂಗ್ಲಿಷ್ ಮಾತಾಡ್ಬೇಡ್ರಿ. All rate. 12 ರೂಪಾಯಿ ಆಗಿದೆ. All rate. ಅದೇ ಹಾಲಿನ ರೇಟ್ 12 ರೂಪಾಯಿ ಆಗಿದೆ, ಜಾಸ್ತಿ ಮಾಡ್ತಾರೆ. ಹಂಗೆ ಆಗಲಿ ಹಾಲ್ ರೇಟ್. ಓ ಹಾಗೆ ಆಗಲಿ ಅನ್ನೋ ಪದಕ್ಕೆ ಆಲ್ ರೈಟ್ ಅನ್ನೋಕ್ಕೆ ಆಲ್ ರೈಟ್. ಸರಿ, ಒಳ್ಳೆ ಆಯ್ತು, ಮಾತಾಡಿ. ದೀಕ್ಷಿತ್ ಸರ್. ನಾನು ಸರ್ ನಾನೇ. ಹೌದಾ? ಬರೇ ಕೂತ್ಕೊ ಬರೇ. ಇಲ್ಲ ಸರ್, ತುಂಬ ಅರ್ಜೆಂಟ್ ಇದೆ. ಇನ್ನು ತುಂಬ ಕಡೆ ಹೋಗ್ಬೇಕು. ಎಂತ ಅರ್ಜೆಂಟಯ್ಯ ಭಾನುವಾರ? ಅದು ಹಂಗಲ್ಲ ಸರ್, ಅರ್ಜೆಂಟಾಗಿ ನನ್ನ ಮದುವೆ ಫಿಕ್ಸ್ ಆಯಿತು. ಅರೆ ಹೌದಾ? ಬಹಳ ಸಂತೋಷ ಕಣಯ್ಯ. ದಯವಿಟ್ಟು ಮದುವೆಗೆ ಬರ್ಬೇಕು ಸರ್, ಬಂದು ಆಶೀರ್ವಾದ ಮಾಡ್ಬೇಕು ಸರ್. ಅಲ್ಲ ನಾಣಿ, ವಿಚಿತ್ರವಾಗಿದೆಯಲ್ಲ ನೀನು ಮದುವೆ ಕರಿತಾ ಇರೋದು. ಎಲ್ಲ ಸಂತೋಷವಾಗಿ ಕರೀತಾರಪ್ಪ, ಆಮೇಲೆ ಸಂಸಾರ ತಾಪತ್ರ್ಯ ಸಹಸ್ರ ಆಮೇಲೆ ಇರುತ್ತೆ. ಮದುವೆ ಮಾಡ್ಕೊಳ್ಳೋ, ನಗನಗ್ತಾ ಖುಷಿಯಾಗಿರ್ಬೇಕು. ಇದೇನೆ ಹೀಗೆ? ಏನ್ ಮಾಡೋದು ಸರ್, ಮದುವೆ ಹೆಣ್ಣಿಗೆ ತಾರಾಬಲನೇ ಇಲ್ಲ. ಯಾವ ಮುಖ ಇಟ್ಕೊಂಡು ನಗೋದು ಸರ್? ತಾರಾ ಬಲವೇ ಇಲ್ಲ ಅಂತ? ಇಲ್ಲ ಸರ್. ಯಾರಯ್ಯ ನಿನಗೆ ಹೇಳಿದ್ದು? ಇಲ್ಲಿದೆಯಲ್ಲ ಸುಬ್ರಾಯಪ್ಪರ ಮಗಳು ತಾರಾಮಣಿ ಎಂಬ ಕನ್ಯೆಗೆ ಇದೆಯಲ್ಲ ಇಲ್ಲೇನೋ ಹೆಸರು ಮಾತ್ರ ತಾರಾಮಣಿ ಸರ್, ಆದ್ರೆ ತಾರಾ ಬಲನಿಲ್ಲ ಸರ್. ಅಂದ್ರೆ ಉಬ್ಬಲ್ಲು, ಮಾರುದ್ದ ಮೂಗು, ಚೋಟುದ್ದ ಜಡೆ, ಸದಾ ಕೆಮ್ಮು, ಸಾಲಿಗೆ ಗುರುಳು ಸರ್. ಒಟ್ಟಿನಲ್ಲೇ ತಾರೆಗೆ ಬಲನೇ ಇಲ್ಲ ಸರ್. ಸುಧಾರಿಸ್ಕ. ಅಲ್ಲಯ್ಯ, ಮದುವೆ ಆಗೋದಿಲ್ಲ ಅಂತ ನೀನು ಜೋರ್ ಮಾಡೋದು ಬಿಟ್ಬಿಟ್ಟು ಲಗ್ನ ಪತ್ರಿಕೆ ತಗೊಂಬಂದು ಇಲ್ಲಿ ಬಂಡ ಹೊಡ್ಕೊತಾ ಇದೆಯಲ್ಲ. ಏನ್ ಮಾಡೋದು ಸರ್, ನನ್ನ ಗ್ರಹಗತಿಗಳು ಚೆನ್ನಾಗಿಲ್ಲ. 4ನೇ ಮನೇಲಿ ಗುರು, 5ನೇ ಮನೆ ಶನಿ, ಅದು ಸ್ವಂತ ಮನೆ, ಬಿಡಿಸೋ ಆಗಿಲ್ಲ. ಒಳ್ಳೆ ಕಥೆ. ಗುರು ಶನಿ ಸ್ವಂತ ಮನೆ ಬಾಡಿಗೆ ಮನೆ ಅಂತಿರತ್ತಾ? ಯಾವ ಸೀಮೆ ಜಾತಕನಯ್ಯ ಇದು? ಅದು ಹಂಗಲ್ಲ ಸರ್, ನಮ್ಮ ಮನೆಯಿಂದ 4ನೇ ಮನೆನೇ ಆ ಗುರುಮೂರ್ತಿ ಇರೋದು. ಓಹೋ, ಆ ಗುರು.
ಅವಳ ಮಗಳೇ ಈ ತಾರಾಮಣಿ ಸರ್. ಓ, ಗುರುಮೂರ್ತಪ್ಪನ ಮಗಳಾಯ್ಕೆ ತಾರಾಮಣಿ. ಓ, ಶನಿ ಅಂದ್ರೆ ಯಾರು? ಅವನ ಸ್ನೇಹಿತ, ಅವ್ರ ಎದುರು ಮನೆನೆ ಆ ತರಲೆ ಸುಬ್ರಾಯಪ್ಪ. ಅವ್ನು ಯಾವ ಶನಿ ಕಮ್ಮಿ ಹೇಳಿ? ಓ, ಈ ಗುರು ಈ ಶನಿ ಸ್ವಂತ ಮನೆ ನೀನು ಹೇಳಿದ್ದು. ಹುಡುಗಿ ತಾರಾಬಲ ಇಲ್ಲ ಅನ್ನೋದು ಇದು. ಓ ಸರಿ. ನಿಮ್ಮ ಈ ಸಾಹಿತ್ಯ ರಚನೆಗೆ ನಿಮ್ಮ ಪತ್ನಿಯವರ ಸಹಕಾರ ಇದೆಯಾ ಸರ್? ಖಂಡಿತ. ಒಂದು ಮಾತಿದೆ, ಪ್ರತಿ ಗಂಡಿನ ಸಾಧನೆಯ ಹಿಂದೆ ಒಬ್ಬ ಹೆಣ್ಣು ಇದ್ದೇ ಇರ್ತಾಳೆ ಅಂತ. ಅಂದರೆ ನಿಮ್ಮ ಸಾಧನೆಯ ಹಿಂದೆನೂ ಒಬ್ಬ ಹೆಣ್ಣಾಳೆ ಅಂತ ಆಯಿತು. ಖಂಡಿತ. ಈ ಹೆಣ್ಣಿರೋ ಸಮಾಚಾರ ನಿಮ್ಮ ಪತ್ನಿಯವ್ರಿಗೆ ಗೊತ್ತಾ ಸರ್? ಅವರು ಪ್ರತಿಭಟಿಸ್ತಾರಾ? ಅದನ್ನ ಒಪ್ಕೊಂಡಿದ್ದಾರಾ ಸರ್ ನಿಮ್ಮ ಇದಕ್ಕೆ? ಎಲ್ಲಿ ಬೇರೆ ಹೆಣ್ಣು ಗಿಣ್ಣು ಅಲ್ಲ ರೀ. ಓ, ಬೇರೆ ಹೆಣ್ಣಲ್ವೇ? ನಿಮ್ಮ ಹೆಂಡತಿಯವ್ರ ತಂಗಿನೇನಾ? ಇರ್ಲಿ, ಕೋಪ ಮಾಡ್ಕೊಂಬಿಡಿ. ಕೋಪ ಇದೇನು ಮಾಡೋದು? ಬೇಜಾರು ಮಾಡೋ ಕೆಲವ್ರಿಗೆ ದ್ವಿಕಳತ್ರ ಯೋಗ ಅಂತಿರುತ್ತೆ, ಏನು ಮಾಡೋಕ್ಕ. ಎದುರು ಬದರು ಮನೆಯ ಹುಡುಗ ಹುಡುಗಿ ಸಂಭಾಷಣೆ ಮಾಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ಮದುವೆ ಗೊತ್ತಾಗಿದೆ ಅವ್ರಿಗೆ. ಆದರೆ ಹಳೆ ಸಂಪ್ರದಾಯದವರು ಅವ್ರು ಹೇಳ್ತಾರೆ, ಇಲ್ಲ, ಮದುವೆ ಆದಮೇಲೆ ಎಲ್ಲಾದರೂ ಹೋಗಿ ನಾವು ಹಳೆ ಕಾಲದವರು ಮದುವೆ ಆಗೋಕ್ಕೆ ಮೊದಲು ಗಂಡು ಹೆಣ್ಣು ಊರು ಸುತ್ತಕ್ಕೆ ಹೋಗಬಾರ್ದು ಅಂತ ಒಂದು ಕರಾರು ಹಾಕಿದ್ದಾರೆ. ಹಾಗಾಗಿ ಆ ಹುಡುಗ ದಿನ ಇವರು ಮಾತಾಡ್ತಾ ಇದ್ದವರು ಈಗ ಒಂದು ಕಂಡೀಷನ್ ಬಂದ್ಬಿಟ್ಟಿದೆ. ಅದಕ್ಕೆ ಏನಾದರೂ ನೆಪ ಮಾಡಿಕೊಂಡು ಮನೆಯಿಂದ ಆಚೆ ಬಾ ಅಂತ ಕರಿತಾ ಇದ್ದಾನೆ. ಆ ನೆಪಗಳು ಒಂದು ಸಾಲಿದೆಯಲ್ಲ, ಅದೇ ಹಾಡಿನ ಒಂದು ಸಾರಾಂಶ. ಕೇಳೋಣ. ಉಂಡ ನೀರ ಹೊಗಳದ ರಾಗ. ಹಲಸಿನ ತೊಳೆಗಿಂತ ಸಕ್ಕರೆಯ ಸವಿಗಿಂತ ಸಣ್ಣ ಜೇನಿಗಿಂತ ಗಿಣ್ಣಿಗಿಂತ ಕಬ್ಬಿನ ರಸಕ್ಕಿಂತ ಸಿಹಿಯು ಯಾವುದಪ್ಪ ಅಂದ್ರೆ ಅದು ನನ್ನ ಪ್ರಿಯತಮೆಯ ಆ ಸವಿ ನುಡಿಯು. ಉಂಡ ನೀರ ಬಗುಳದರೊಳಗ ಬಂದು ನಿಲ್ಲತಿ ಬಾಗಿಲದಾಗ ಏನದೋರ ನನಗ ನಿನಗ ಎಡವೀಳ್ ಬಿದ್ದರ ನನ್ನ ತೋಳಾಗ. ಉಂಡ ನೀರ ಬಗುಳದರೊಳಗ ಬಂದು ನಿಲ್ಲತಿ ಬಾಗಿಲದಾಗ ಏನದೋರ ನನಗ ನಿನಗ ಎಡವೀಳ್ ಬಿದ್ದರ ನನ್ನ ತೋಳಾಗ. ಉಂಡ ನೀರ ಬಗುಳದರಾಗ ಅಕ್ಯಾಗ ಕಲ್ಲ ಕುಡ್ಸಿ ಆರ್ಸ್ಲಿಕ್ಕಂತ ಬಾಗಿಲಕ್ಕ ಬಾರ. ಮನೆಯಾಗಿನ ದೀಪ ಆರ್ಸಿ ಬೆಂಕಿ ಕಡ್ಡಿ ಕೇಳಕ್ಕ ಬಾರ. ಅಕ್ಯಾಗ ಕಲ್ಲ ಕುಡ್ಸಿ ಆರ್ಸ್ಲಿಕ್ಕಂತ ಬಾಗಿಲಕ್ಕ ಬಾರ. ಮನೆಯಾಗಿನ ದೀಪ ಆರ್ಸಿ ಬೆಂಕಿ ಕಡ್ಡಿ ಕೇಳಕ್ಕ ಬಾರ. ಆಡೋ ಹುಡುಗನ ಬೇಕಂತ ಚಿವುಟಿ ಆಡೋ ಹುಡುಗನ ಬೇಕಂತ ಚಿವುಟಿ ಚಿವುಟಿ ಆಡಿಸ್ಲಿಕ್ಕಂತ ಬಾಗಿಲಕ್ಕ ಬಾರ ಬಾರ. ತಂಬಾಕೆಲಿನ ಪುಟಿಯಾಗ ಇಟ್ಟುಕೊಂಡು ತಂಬಾಕಿಲಿನ ಪುಟಿಯಾಗ ಇಟ್ಟುಕೊಂಡು ಬೀಡಿ ಕಟ್ಟಕ್ಕ ಹೊರಕ್ಕ ಬಾರ. ಉಂಡ ನೀರ ಉಗುಳದರೊಳಗ ಬಂದು ನಿಲ್ಲತಿ ಬಾಗಿಲದಾಗ
ಏನ ದೂರ ನನಗ ನಿನಗ ಎಡವಿ ಬಿದ್ದರ ನನ್ನ ತೋಳಾಗ. ಈ ವಾರದ ಸುತ್ತ ಮುತ್ತ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವಾರದಲ್ಲಿ ನಡೆದ ವಿವಿಧ ಸಮಾರಂಭಗಳ ಒಂದು ಇಣುಕು ನೋಟ ನಿಮಗಾಗಿ, ನಿಮ್ಮ ರಂಜನೆಗಾಗಿ. ದಡ್ಡರಹಳ್ಳಿ ವಿದ್ಯಾರ್ಥಿಗಳ ಸಭೆ ಕಳೆದ ಸೋಮವಾರ ದಡ್ಡರಹಳ್ಳಿ ಪಂಚಾಯಿತಿ ಕಟ್ಟೆ ಮೈದಾನದಲ್ಲಿ ವಿದ್ಯಾರ್ಥಿಗಳ ಬಹಿರಂಗ ಸಭೆ ನಡೆಯಿತು. ಅಧ್ಯಕ್ಷತೆ ವಹಿಸಿದ್ದ ಚೇರ್ಮನ್ ಸಿದ್ದಯ್ಯನವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ, ಕುರ್ಸಿಯ ಮೇಲೆ ಕುಂತಿರುವ ಕಾರ್ಯದರ್ಶಿಗಳೇ, ಜಮಖಾನೆ ಮೇಲೆ ಕುಂತಿರುವ ಮಾನಿಯರೇ, ಚಾಪೆಯ ಮೇಲೆ ಕುಂತಿರುವ ಹೆಣ್ಣು ಮಕ್ಕಳೇ, ಅವರ ಸುತ್ತಲೂ ಮುತ್ತಿರುವ ಗಂಡು ಐಕಳೇ. ಅಧ್ಯಕ್ಷರು ದೇಶದ ಉನ್ನತಿಗೆ ವಿದ್ಯಾರ್ಥಿಗಳ ಪಾತ್ರ ಬಹಳ ಅಮೂಲ್ಯವಾದದ್ದು ಎಂದರು. ವಿದ್ಯಾರ್ಥಿಗಳ ಕರ್ತವ್ಯ ಏನು ಎಂಬುದನ್ನು ವಿವರಿಸುತ್ತಾ, ನಮ್ಮ ದೇಶ ಇವತ್ತು ವಿದ್ಯಾರ್ಥಿಗಳಿಂದ ಮುಂದುವರಿಬೇಕಾಗೈತಿ. ಅದಕ್ಕೆ ಏನಪ್ಪ ಮಾಡಬೇಕು ಅಂತಂತಂದ್ರೆ, ಜವಾಹರ್ಲಾಲ್ ನೆಹರು ಮಾಡ್ದಂಗೆ, ಮಹಾತ್ಮ ಗಾಂಧಿ ಮಾಡ್ದಂಗೆ ಎಲ್ಲರೂ ಜೈಲ್ಗೆ ಹೋಗ್ಬೇಕು. ಶಾಲೆ ವಿದ್ಯಾ ಓದು ಅಂತ ಕುಂತ ದೇಶ ಹಾಳಾಗಿ ಹೋಗ್ತೈತಿ. ನಾನೇನಾದ್ರು ವಿದ್ಯಾ ಕಲ್ತು ಬಿಟ್ಟಿದ್ದಿದ್ರೆ ನನಗೇನು ಚೇರ್ಪದ್ ಬಂದು ಯಾರು ಕೊಡ್ತಾ ಇದ್ರು? ಅದಕ್ಕೆ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮದು ಹಿಂದೂ ದೇಶ, ಎಲ್ಲ ವಿದ್ಯಾ ಕಲ್ತು ಬಿಡ್ತು ಅಂತ ಹೇಳಿದರೆ ಕೆಲಸ ಸಿಕ್ಕಕ್ಕಿಲ್ಲ, ಮುಂದುವರೆದು ಬಿಡ್ತಾರೆ, ನೀರು ಸಿಕ್ಕಕ್ಕಿಲ್ಲ, ಊಟ ಸಿಕ್ಕಕ್ಕಿಲ್ಲ. ಅದಕ್ಕೆ ನಾನು ಎದೆ ತಟ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮದು ಹಿಂದೂ ದೇಶ, ನಾವು ಹಿಂದೂಗಳು, ನಮ್ಮ ಜನನ ನಾನು ಮುಂದುವರಿಯಕ್ಕೆ ಬಿಡೋದೇ ಇಲ್ಲ. ಜೈ ಹಿಂದ್. ಮಂಗಳವಾರ ಬೆಂಗಳೂರಿನ ಲಾಲ್ಬಾಗಿನ ಗ್ಲಾಸ್ ಹೌಸ್ನಲ್ಲಿ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಡಾಗ್ ಶೋ ನಡೆಯಿತು. ಪ್ರದರ್ಶನ ಉದ್ಘಾಟನೆ ಮಾಡಿದ ಮಾನ್ಯ ಉಳ್ಳಾಗಡ್ಡಿಯವರು, ನಾಯಿ ಮೂಕ ಪ್ರಾಣಿಯಾದರೂ ಅದರ ಪ್ರಾಮಾಣಿಕತೆ, ಸ್ವಾಮಿನಿಷ್ಠೆ ಮಾನವರಾದ ನಮಗೂ ಕೂಡ ಆದರ್ಶಪ್ರಾಯ ಎಂದು ಕೊಂಡಾಡಿದರು. ಮಾನ್ಯ ಉಳ್ಳಾಗಡ್ಡಿಯವರು, ನಾಯಿ ನೋಡ್ರಿ ಭಾರಿ ಇಂಪಾರ್ಟೆಂಟ್ ಐತಿ. ಎಲ್ರಿಗೂ ನಾಯಿ ಬೇಕಾಗೈತಿ. ಬರೀ ನಮ್ಗೆ ಮನೆ ಕಾಯಿಗೆ ಅಷ್ಟೇ ನಾಯಿ ಉಳಿದಿಲ್ಲ. ನಾಯಿಗೆ ನಾವು ಮನೆಯಾಗ ಒಂದು ಮನೆ ಕಟ್ಕೊಂಡು ಕೊಟ್ಟಿದ್ದೀವಿ. ನಾಯಿ ಇವಾಗ ಕಾರ್ನಲ್ಲಿ ಓಡಾಡ್ತದೆ, ನಾವು ರಸ್ತೆಯಾಗ ನಿಂತು ನೋಡಕತ್ತೀವಿ. ನಾಯಿ ಎಷ್ಟು ಇಂಪಾರ್ಟೆಂಟ್ ಐತಿ ಅಂದರೆ, ಇವಾಗ ದೇವರಲ್ಲಿ ಗಣಪತಿ ಕೊಟ್ಟಿರೋ ಸ್ಥಾನನ ನಾವು ನಾಯಿಗೆ ಪ್ರಾಣಿಗಳಲ್ಲಿ ಕೊಡಬೇಕಾಗೈತಿ. ಯಾಕಂದರೆ ಎಲ್ಲೇ ಯಾರೇ ಹೋಗ್ಬೇಕಾದ್ರೆ ಮೊದಲು ನಾಯಿ ತೊಗೊಂಡು ಹೋಗಿ ಮೂಸಿಸ್ತಾರೆ ರೀ. ಮುಖ್ಯಮಂತ್ರಿಗಳಿಂದ ಹಿಡಿದು ಯಾವುದೇ ಮಂತ್ರಿ ಹೋಗ್ಬೇಕಾದ್ರೆ ಮೊದಲು ನಾಯಿ ಬಂದು ಮೂಸ್ತಾವ, ಅವ್ರು ಮೂಸಿ ಓಕೆ ಅಂದಮೇಲೆ ಇವ್ರು ಬಂದು ಕುಂತ್ಕೊತಾರೆ ರೀ. ಅದಕ್ಕೆ ನಾಯಿ ಭಾರಿ ಇಂಪಾರ್ಟೆಂಟ್ ಐತ್ರಿ. ನಾಯಿನ ಎಲ್ಲೆಲ್ಲೋ ಕಳಿಸೋರಿದ್ದಾರೆ. ನನಗನ್ಸುತ್ತೆ ಎಷ್ಟೆಲ್ಲ ನಾಯಿ ಎಲ್ಲ ಕಡೆ ಬಂದು ಬಾಂಬು ಗಿಂಬು ಎಲ್ಲ ಮೂಸ್ ನೋಡ್ತೈತಲ್ಲ, ಯಾವುದೇ ಕೆಲಸ ಮಾಡಬೇಕಾದ್ರೆ ನಾಯಿನ ಕರ್ಕೊಂಬರ್ತಾರಲ್ಲ, ಅಂಥ ನಾಯಿಗೆ ಒಂದು ರಾಜ್ಯ ಪ್ರಶಸ್ತಿ, ಒಂದು ರಾಷ್ಟ್ರ ಪ್ರಶಸ್ತಿ ಯಾಕೆ ಕೊಡಬಾರ್ದು? ಅದಕ್ಕೋಸ್ಕರ ನಾಯಿ ಭಾಳ ಮುಖ್ಯ ಐತ್ರಿ. ನಿಯತ್ತಿನ ಪ್ರಾಣಿ ಐತ್ರಿ. ನಾಯಿಗಳಿಗೆ ನೀವೆಲ್ಲ ಜೈ ಅಂತೇಳಿ ನಾರಾಯಣನ ಭಕ್ತರಾಗ್ರಿ. ನಾಯಿಗೆ ಜೈ ಹಿಂದ್. ಬುಧವಾರ ಮನೆಹಾಳ್ ನಗರದ ವಿಧವಾ ಸೇವಾ ಸಂಘದ ವಾರ್ಷಿಕೋತ್ಸವ ನಡೆಯಿತು. ಪತಿಯನ್ನು ಕಳೆದುಕೊಂಡ ಹೆಣ್ಣು ಜೀವನದಲ್ಲಿ ಧೃತಿಗೆಡಬಾರದು, ಧೈರ್ಯದಿಂದ ಮುನ್ನಡೆದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಇಂತಹ ಅಭಾಗಿನಿಯರ ಕಲ್ಯಾಣವಾದಾಗ ಮಾತ್ರ ಸಮಾಜ ಕಲ್ಯಾಣ ಸಾಧ್ಯ ಎಂಬುದಾಗಿ ಮುಖ್ಯ ಅತಿಥಿ ಮಹಾದಾನಿ ಮಾದಯ್ಯನವರು ಅಭಿಪ್ರಾಯಪಟ್ಟರು. ಈ ವಿಧವಾ ಸೇವಾ ಸಂಘದ ಆಶ್ರಯದಲ್ಲಿ ಭಾಗವಹಿಸೋದಕ್ಕೆ ನನಗೆ ತುಂಬ 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 ಸಂತೋಷ ಆಗ್ತಾ ಇದೆ. ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಇಂಥ ಸಂಘಗಳು ದಿನೇ ದಿನೇ ಅಭಿವೃದ್ಧಿಯಾಗಲಿ ಹಾಗೂ ಸದಸ್ಯರ ಸಂಖ್ಯೆಯೂ ಹೆಚ್ಚಾಗಲಿ ಅಂತ. ನಾನು ಕೇವಲ ಭಾಷಣ ಮಾಡುವವನಲ್ಲ, ಕಾರ್ಯತಃ ಮಾಡಿ ತೋರಿಸುವವ. ನಾನು ಈಗಲೇ ನನ್ನ ಮನೆಗೆ ಹೋಗಿ ನನ್ನ ಧರ್ಮಪತ್ನಿಗೆ ಹಾಗೂ ನನ್ನ 3 ಜನ ಹೆಣ್ಣು ಮಕ್ಕಳಿಗೆ ಈ ಸಂಘದ ಸದಸ್ಯರಾಗಲು ಒತ್ತಾಯಿಸುತ್ತೇನೆ. ಅವಶ್ಯ ಬಿದ್ದಲ್ಲಿ ನಾನು ಇದಕ್ಕೆ ಸದಸ್ಯನಾಗುತ್ತೇನೆ. ಜೈ ಹಿಂದ್. ಮೋದದ ಸಿಹಿ ಪಲುಕಿನಲ್ಲಿ ರಸಿಕರ ಮನ ತಣಿಸಲಿಲ್ಲಿ ನಿತ್ಯ ಹರಿದ್ವರ್ಣರಾದ ನಗೆಗಾರರ ಕೃತಿಗಳಲ್ಲಿ ಪದಗಳ ಝರಿ ಹರಿವುದಿಲ್ಲಿ, ನಗೆ ಬುಕ್ಕಿಯು ಪುಟಿಬುದಿಲ್ಲಿ. ಹಾಸ್ಯೋತ್ಸವ ನಮ್ಮ ಹಾಸ್ಯೋತ್ಸವ, ನಿಮ್ಮ ಹಾಸ್ಯೋತ್ಸವ ನಮ್ಮ ಹಾಸ್ಯೋತ್ಸವ. ಇತಿಹಾಸದ ಪುಟದಲ್ಲಿ ವಿಜೃಂಭಿತ ಗದ್ಯದಲ್ಲಿ ಛಂದಬದ್ಧ ರಚನೆಯಲ್ಲಿ ಬಂದ ನಿಮ್ಮ ಎದುರಿನಲ್ಲಿ
ಇತಿಹಾಸದ ಪುಟದಲ್ಲಿ ವಿಜೃಂಭಿತ ಗದ್ಯದಲ್ಲಿ ಛಂದಬದ್ಧ ರಚನೆಯಲ್ಲಿ ಬಂದ ನಿಮ್ಮ ಎದುರಿನಲ್ಲಿ ಕುಟುಕು ಚುಟುಕು ಮೊಟಕಿನಲ್ಲಿ ಗಾನ ಸುದೆಯ ಸೆಳಪಿನಲ್ಲಿ ಹಾಸ್ಯೋತ್ಸವ ನಮ್ಮ ಹಾಸ್ಯೋತ್ಸವ ನಿಮ್ಮ ಹಾಸ್ಯೋತ್ಸವ ನಮ್ಮ ಹಾಸ್ಯೋತ್ಸವ ನಿಮ್ಮ ಹಾಸ್ಯೋತ್ಸವ ನಮ್ಮ ಹಾಸ್ಯೋತ್ಸವ ನಿಮ್ಮ ಹಾಸ್ಯೋತ್ಸವ ನಮ್ಮೆಲ್ಲರ ಹಾಸ್ಯೋತ್ಸವ. असतो मा सद्गमया तमसो